ಎಲ್ಲಿದ್ದಾರೆ ಅಟ್ಲೀಸ್ಟ್ ಸೇಫಾ ಅಥವಾ ಸೇಫ್ ಆಗಿದ್ದಾರೆ ಸರ್, ಸೇಫ್ ಆಗಿದ್ದಾರೆ. ಏನು ಸ್ವಲ್ಪ ಸಮಾಧಾನ ಹೇಳಿದೆ, ಏನ್ ತಲೆ ಕೆಡ್ಸ್ಕೊಬೇಡಿ, ಇವನ್ನ ಮುಂಚಿಂತನೂ ಅದೇ ಸ್ಟ್ರಾಟಜಿ ಇವ್ರದ್ದು, ಅವ್ರು ಮಾಡ್ತಿರ್ತಾರೆ, ತಲೆ ಕೆಡ್ಸ್ಕೊಬೇಡಿ, ನಿಮ್ ಜೊತೆಗೆ ನಾವಿರ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ 1-2-3 ಅವರ್ಸ್ ಆದ್ಮೇಲೆ ಅದನ್ನ ಅಪ್ಲೋಡ್ ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡಿದ್ರು ಯಾರು, ಸಮೀರ್ ಅವರು. ಆರಂಭದಲ್ಲಿ ಈ ವಿಡಿಯೋನ ನೀವು ಗಮನಿಸಿರ್ತೀರ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನೋಡಿದಾಗ ಫಸ್ಟ್ ರಿಯಾಕ್ಷನ್ ಏನ್ ಅನಿಸ್ತು ಸರ್? ನಿಮ್ಗೆ ಗೊತ್ತಿತ್ತಾ ಈ ವಿಡಿಯೋ ಇದೆಲ್ಲ? ನೀವು ಏನಾರ ನಿಮ್ಮ ಸಲಹೆಗಳನ್ನ ಏನಾದ್ರು ಪಡೆದಿದ್ರ? ಇಲ್ಲ, ಅವ್ರು ಯಾರು ದೂತದ್ದು ಯೂಟ್ಯೂಬರ್ ಸಮೀರ್ ಇದಾರಲ್ಲ, ನನಗ್ ಪರಿಚಯ, ವೈಯಕ್ತಿಕ ಪರಿಚಯ ಇಲ್ಲ. ಮತ್ತೆ ಯಾವತ್ತಿಗೂ ನಾನು ಅವ್ರ ಸಂಪರ್ಕದಲ್ಲೇ ಇಲ್ಲ. ಮತ್ತೆ ಈ ಕ್ಷಣದವರೆಗೂ ನಾನು ಅವ್ರನ್ನ ನೋಡಿಲ್ಲ. ನಿನ್ನೆ ಅವ್ರಿಗೆ ಸ್ವಲ್ಪ ಬೆದರಿಕೆ ಕರೆಗಳು ಜಾಸ್ತಿ ಆಗ್ತದ ಅಂತ ಹೇಳಿ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ಮೇಲೆ ನನಗ್ ಪರಿಚಯ ಇರತಕ್ಕಂಥವ್ರು ಅವ್ರ ನಂಬರ್ ತಗೊಂಡು ಹೆಂಗ್ ಕಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರದ್ದು ಯೂಟ್ಯೂಬ್ ನಲ್ಲಿ ಮೋಸ್ಟ್ಲಿ ಏನೋ ಹಾಕಿದ್ರು, ಏನೋ ಆ ಒಂದು ಇದ್ರಲ್ಲಿ ಪಬ್ಲಿಕ್ ಕಾಂಟ್ಯಾಕ್ಟ್ ಅಲ್ಲಿ ತಗೊಂಡು ನನಗ್ ಹಾಕಿದ್ರು. ಆಮೇಲೆ ಸುಮಾರು ಜನ ಅವ್ರಿಗೆ ಆ ನಂಬರ್ ತಗೊಂಡು ಮಹೇಶ್ ಶೆಟ್ಟರು ಕೂಡ ಮಾತಾಡಿ ಧೈರ್ಯ ಹೇಳಿದ್ರು ಅವ್ರಿಗೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ. ಆ ನಂತರ ಇಲ್ಲ, ನಾನು ಗಿರೀಶ್ ಮಠಣ್ಣವ್ರ ಸರ್ ಜೊತೆಗೂ ಮಾತಾಡ್ಬೇಕು ಅಂತ ಹೇಳಿದ ಮೇಲೆ ನನಗ್ ನಂಬರ್ ಹಾಕಿದ್ರು, ಸರ್ ನೀವು ಒಂದ್ಸಾರಿ ಮಾತಾಡಿ ಅಂತ ಹೇಳಿ. ನಾನ್ ಮಾತಾಡಿ ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿದೆ, ಏನ್ ತಲೆ ಕೆಡ್ಸ್ಕೊಬೇಡಿ, ಇವನ್ನ ಮುಂಚಿಂತನೂ ಅದೇ ಸ್ಟ್ರಾಟಜಿ ಇವ್ರದ್ದು, ಅವ್ರು ಮಾಡ್ತಿರ್ತಾರೆ, ತಲೆ ಕೆಡ್ಸ್ಕೊಬೇಡಿ, ನಿಮ್ ಜೊತೆಗೆ ನಾವಿರ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ 1-2-3 ಅವರ್ಸ್ ಆದ್ಮೇಲೆ ಅದನ್ನ ಅಪ್ಲೋಡ್ ಇಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡಿದ್ರು ಯಾರು, ಸಮೀರ್ ಅವರು. ಇದು ಏನಂತ ಸರ್, ಹೊಸದಲ್ಲ ಇದು. ಅವ್ರು ಏನ್ ಈಗ ಹೆದರಿಕೆ ಹಾಕೋದಿದೆಯಲ್ಲ, ಹೊಸದಲ್ಲ.